ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಸಿಂಧನೂರು ಉಪವಿಭಾಗ, ಸಿಂಧನೂರು ನಗರ ಪೊಲೀಸ್ ಠಾಣೆ ಸಿಂಧನೂರಿನಲ್ಲಿ ನಶಾಮುಕ್ತ ಭಾರತದತ್ತ ದಿಟ್ಟ ಹೆಜ್ಜೆ, ಡ್ರಗ್ಸ್ ಫ್ರೀ ಕರ್ನಾಟಕ, ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವ್ಯಸನ ಮತ್ತು ಅಕ್ರಮ ಸಾಗಾಟ ವಿರೋಧಿ ದಿನ ಜಾಥಾವನ್ನು ನಗರದ ಶ್ರೀ ಶಕ್ತಿ ಭವನ, ಬಸವ ಸರ್ಕಲ್, ಎಂಜಿ ಸರ್ಕಲ್, ಕನಕದಾಸ್ ಸರ್ಕಲ್ ಸೇರಿದಂತೆ ವಿವಿಧ ಪ್ರಮುಖ ವೃತ್ತಗಳಲ್ಲಿ ಸಂಚರಿಸಿ ಸಾರ್ವಜನಿಕರಿಗೆ ಅರಿವು ಮೂಡಿಸಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣ್ಗ್ಲು ಗಿರಿ ಕೈಗೆಟುಕುವ ದರದಲ್ಲಿ ಸಿಂಧನೂರು ನಗರದಲ್ಲಿ ಗಾಂಜಾ ದೊರೆಯುತ್ತದೆ. ಈಗಾಗಲೇ ಗಾಂಜಾ ಸಂಬಂಧ ಅನೇಕ ಪ್ರಕರಣಗಳು ದಾಖಲಿಸಿಕೊಂಡು ಸೂಕ್ತ ಕ್ರಮ ಕೈಗೊಳ್ಳಲಾಗಿದೆ. ವಿದ್ಯಾರ್ಥಿಗಳಿಗೆ ತಮ್ಮ ಪ್ರತಿ ಶಾಲಾ, ಕಾಲೇಜು ಮತ್ತು ಊರಿನ ಅಕ್ಕಪಕ್ಕದಲ್ಲಿ ಗಾಂಜಾ ಮಾರಾಟ ಮಾಡುವವರ ಬಗ್ಗೆ ನಮ್ಮ ಇಲಾಖೆ ಈಗಾಗಲೇ ನಮ್ಮ ಪೊಲೀಸ್ ಇಲಾಖೆ QR ಕೋಡ್ ಅನ್ನು ನೀಡಲಾಗಿದ್ದು, ಗಾಂಜಾ ಮಾರಾಟ ಮಾಡುವವರ ಬಗ್ಗೆ ಮಾಹಿತಿ ನೀಡಿದರೆ ನಮ್ಮ ಇಲಾಖೆ ಸ್ಥಳಕ್ಕೆ ಭೇಟಿ ನೀಡಿ ಸೂಕ್ತ ಕ್ರಮ ಕೈಗೊಳ್ಳಲಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಈ QR ಕೋಡ್ ನಲ್ಲಿ ಯಾರೇ ಮಾಹಿತಿ ನೀಡಿದ್ರು ಆ ಮಾಹಿತಿಯನ್ನು ಗೌಪ್ಯವಾಗಿಡಲಾಗುತ್ತೆ. ಇದನ್ನು ಯಾರೂ ಭಯಪಡದೆ ಅಕ್ರಮದಲ್ಲಿ ಭಾಗಿಯಾಗುವವರ ಬಗ್ಗೆ ಮಾಹಿತಿ ನೀಡಿ ಅಂತ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ನೀವೆಲ್ಲರೂ ಇವಾಗ ನಿಮ್ಮ ಮನೆಗಳು ಇಲ್ಲೇ ಇರುತ್ತೆ ಸುತ್ತಮುತ್ತ. ಈಗ 100 ರೂಪಾಯಿ 200 ರೂಪಾಯಿ ಕೊಟ್ಟರೆ ಆ ಗಾಂಜಾ ಪ್ಯಾಕೆಟ್ ಸಿಗುತ್ತೆ. ಅದನ್ನು ರೋಲ್ ಮಾಡಿ ಸ್ಟಾರ್ಟ್ ಮಾಡಿಬಿಡೋದು. ಇದೇ ವರ್ಷ 15 ವರ್ಷ 16 ವರ್ಷದ ಹುಡುಗರು ಸ್ಟಾರ್ಟ್ ಮಾಡ್ತೀರಾ, ನಿಮ್ಮ ಮೇಲೆ ಕೇಸ್ ಬೀಳುತ್ತೆ. ಹುಡುಗರ ಮೇಲೂ ಕೇಸ್ ಬಿದ್ದಿದೆ, ಹುಡುಗಿರ ಮೇಲೂ ಕೇಸ್ ಬಿದ್ದಿದೆ. ನೀವೆಲ್ಲ 16 ಇಯರ್ಸ್ 15 ಇಯರ್ಸ್ಗೆ ನೀವು ಆರೋಪಿಗಳಾಗ್ತೀರಾ. ನೆಕ್ಸ್ಟ್ ನೀವು ಕಾಲೇಜ್ಗೆ ಸೇರುವಾಗ ನೀವು ಅಪ್ಲಿಕೇಶನ್ ಹಾಕ್ತೀರಾ, ಅವಾಗ ಇರುತ್ತೆ ನಿಮ್ಮ ಮೇಲೆ ಏನೋ ಕ್ರಿಮಿನಲ್ ಪ್ರಕರಣ ಇದೆಯಾ ಇಲ್ವಾ. ಕ್ರಿಮಿನಲ್ ಪ್ರಕರಣ ಇದೆಯಾ? ಹೌದು, ಅಪ್ಲಿಕೇಶನ್ ರಿಜೆಕ್ಟೆಡ್. ನೀವು 10th ಸ್ಟ್ಯಾಂಡರ್ಡ್ ಮೇಲೇ ಓದಲ್ಲ, ಇಲ್ಲ 12th ಸ್ಟ್ಯಾಂಡರ್ಡ್ ಸೆಕೆಂಡ್ PUC ಮೇಲೆ ಓದೋದೇ ಇಲ್ಲ. ಅವನು ಏನಾಗ್ತೀರಾ, ಈ ಪುಂಡಾಡಿಗಳು ರೋಡಲ್ಲಿ ಸುತ್ತಾಡಿಕೊಂಡು ಹುಡುಗರು ಏನಾಗ್ತಾರೆ, ರೌಡಿಗಳಾಗ್ತಾರೆ. ಆ ಲೋಫರ್ಗಳ ಥರ ಎಲ್ಲ ಹೋಗಿ ಹೊಡೆಯೋದು ಬಡಿಯೋದು ನಾನ್ಸೆನ್ಸ್ ಮಾಡ್ತಾರೆ. ಹುಡುಗಿಯರು ಏನಾಗ್ತಿದ್ದಾರೆ, ಈ ಕಡೆ ಹೋಗಿ ಪ್ರಾಸ್ಟಿಟ್ಯೂಟ್ಸ್ ಆಗ್ತಾರೆ. ಸೊ ಆಲ್ ದೀಸ್ ಬ್ಲಡಿ ನಾನ್ಸೆನ್ಸ್ ಹ್ಯಾಪನ್ಸ್ ಬಿಕಾಸ್ ಆಫ್ ಡ್ರಗ್ಸ್. ಗಾಂಜಾ ಸೇವನೆ, ಗಾಂಜಾ ಮಾರಾಟ, ಗಾಂಜಾ ಸಾಗಾಟ ಮಾಡೋದ್ರಿಂದ ನಿಮ್ಮ ಭವಿಷ್ಯವನ್ನು ನೀವೇ ಹಾಳು ಮಾಡ್ಕೊಡ್ತೀರಾ. ಇದೇನು ವಾರ್ನಿಂಗ್ ಮೆಸೇಜ್ ಇದೆ ನಾನು ಕೊಡ್ತಾ ಇದ್ದೀನಿ. ಇದು ನಿಮ್ಮ ಶಾಲೆ